ಭಾಳ ವಿಶೇಷವಾಗಿ ಮಹಾರಾಮೂರ್ತಿಯವರ ನಿಧನದ ದಿನ ಆದರೂ ಸಹ ನಮಗೆಲ್ಲ ದುಃಖ ಇದ್ದರೂ ಸಹ ಅವರ ಹುತಾತ್ಮರಾದ ದಿನವನ್ನು ನಾವು ಪ್ರತಿ ವರ್ಷ ಗಂಭೀರವಾಗಿ ಈ ಸ್ಥಳದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ಭಾಳ ಬೆಂಗಳೂರಿನಲ್ಲಿ ಒಂದು ಕೆಟ್ಟ ಪರಿಸ್ಥಿತಿ ಇದೆಯಂಥ ಸಂದರ್ಭದಲ್ಲಿ ಮಹಾರಾಮೂರ್ತಿಯವರು ಆನಾಕ್ರವರು ಕನ್ನಡ ಚಳವಳಿಯನ್ನು ಕಟ್ಟಬೇಕು ಅಂತೇಳಿ 1962ರಲ್ಲಿ ಪ್ರಾರಂಭ ಮಾಡ್ತಾರೆ. ಅವರು ಮಾಡಿದ್ದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಪರ ಭಾಷೆಯವರೇ ಕೂತ್ಕೊಂಡಿರ್ತಾರೆ. ವಿಶೇಷವಾಗಿ ತಮಿಳು ಬಾವುಟಗಳು ಇಡೀ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಹಾರಾಡ್ತಾ ಇರ್ತದೆ. ಯಾವುದೇ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶ ಆಗಿಲ್ಲ. ಜೊತೆಗೆ ಬೆಂಗಳೂರಿನಲ್ಲಿ ಬಹುತೇಕ ವಾತಾವರಣ ಬೇರೆ ಭಾಷೆಯಲ್ಲಿ ಇರ್ತದ್ದು, ಕನ್ನಡ ಧ್ವನಿ ಕೇಳಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಚಳವಳಿ ಆರಂಭ ಆಗ್ತದೆ. ಅವತ್ತು ರಾಮಮೂರ್ತಿ ಮತ್ತು ಆನಂದರವರು ಕನ್ನಡದ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಒಂದು ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಮಾಡ್ತಾ ಇರಲಿಲ್ಲ. 1956ರಲ್ಲಿ ಏಕೀಕರಣ ಆದರೂ ಸಹ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರಲಿಲ್ಲ. ಪ್ರಥಮ ಬಾರಿಗೆ ನಮ್ಮ ಆನಂದರು ರಾಮಮೂರ್ತಿಯವರು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದಾದ ನಂತರ ಸಿನಿಮಾಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಸಿಗಬೇಕು, ಸಿನಿಮಾ ರಂಗದಲ್ಲಿ ಥಿಯೇಟರ್ಗಳಲ್ಲಿ ಹೋರಾಟಗಳನ್ನು ಮಾಡ್ತಾರೆ. ಮತ್ತು ಅದೇ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕನ್ನಡಿಗರಿಗೆ ಉದ್ಯೋಗ ಅಂತೇಳಿ ಒಂದು ದೊಡ್ಡ ಆಂದೋಲನವನ್ನು ಮಾಡ್ತಾರೆ. ಆ ಆಂದೋಲನದ ಮುಖಾಂತರ ಬೆಂಗಳೂರಿನಲ್ಲಿ ಮಾರ್ಧ್ವನಿಗೊಳ್ಳುತ್ತೆ. ಎಲ್ಲ ಕಡೆಯೂ ಕಾರ್ಖಾನೆಗಳಲ್ಲಿ, ಕಚೇರಿಗಳಲ್ಲಿ ಕನ್ನಡ ಸಂಖ್ಯೆಗಳು 106 ಇಟ್ಕೊಳ್ತವೆ. 106 ಇಡೀ ಕನ್ನಡದಲ್ಲಿ 1000 ಕನ್ನಡ ಸಂಖ್ಯೆಗಳು ಇರ್ತವೆ. ಎಲ್ಲ ನೋಡು ಕನ್ನಡದ ಬಾವುಟಗಳು ಹಾರಾಡಲು ಶುರುವಾಗುತ್ತೆ. ಈ ಬಾವುಟವನ್ನು ಕೊಟ್ಟಂಥವ್ರು ಮಹಾರಾಮಮೂರ್ತಿಯವರು. ಮಹಾರಾಮಮೂರ್ತಿಯವರು ಹಳ್ಳಿ ಕೆಂಪು ಬಾವುಟವನ್ನು ಕೊಟ್ಟವರು ಮಹಾರಾಮಮೂರ್ತಿಯವರು, ಬೇರೆ ಯಾರೂ ಅಲ್ಲ. ಅವರ ಬಾವುಟ ಕೊಡುವಾಗ ಹೇಳ್ತಾರೆ, ಕನ್ನಡಿಗರೇ ದೇವರು, ಕನ್ನಡವೇ ದೇವರು, ಅದೇ ದೇವರಿಲ್ಲ ಅಂತೇಳಿ ಒಂದು ಕೋರಿಕೆಯನ್ನು ಮಾಡಿ ಹಳ್ಳಿ ಕೆಂಪು ಬಾವುಟವನ್ನು ಕೊಡ್ತಾರೆ. ಇವತ್ತು ಪ್ರಪಂಚದ ನೀವು ಯಾವುದೇ ಮೂಲೆಯಲ್ಲಿ ಹೋದ್ರೂ ಈ ನಮ್ಮ ಕನ್ನಡದ ಬಾವುಟದ ನೋಡಿದ ತಕ್ಷಣ ಕನ್ನಡಿಗರು ಸ್ವಾಭಿಮಾನಿ, ಇದು ನಮ್ಮ ಕನ್ನಡ ನಾಡಿನ ಬಾವುಟ, ನಮ್ಮ ರಾಮಮೂರ್ತಿ ಅವರು ಕೊಟ್ಟಂಥ ಬಾವುಟ. ಒಂದು ವೇಳೆ ಯಾರು ಹಾಕೊಂಡಿರ್ತಾರೋ ಅವ್ರು ಹೋಗಿ ಕನ್ನಡಿಗ ಯಾರಾಗಿದ್ರೆ ಹೋಗಿ ಮಾತಾಡಿಸ್ತಾನೆ, ನಾನು ಕನ್ನಡದವನು ಅಂತ ಪರಿಚಯನ ಆಮೇಲೆ ಮಾಡ್ಕೊಳ್ತಾನೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇಡೀ ವಿಶ್ವವಿಖ್ಯಾತ ಆಗಿದೆ ಈ ಕನ್ನಡದ ಶಲ್ಯ ಮತ್ತು ಬಾವುಟ. ಈ ಮಾತು ಹೇಳುವಾಗ ರಾಮಮೂರ್ತಿ ಅವರು ಕೊಟ್ಟಂಥ ಈ ನಾಡ ಪ್ರೇಮ ಇದೆಯಲ್ಲ, ನುಡಿ ಪ್ರೇಮ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಸರ್ವಕಾಲಿಕ. ಇವತ್ತು ನಾವೆಲ್ಲರೂ ಮೊನ್ನೆ ಮಂಡ್ಯದ ಸಾಹಿತ್ಯ ಸಮ್ಮೇಳನ ನೀವು ನೋಡಿರ್ಬೇಕು. ಅವತ್ತು ಮುಖ್ಯಮಂತ್ರಿ ಆದಿಯಾಗಿ, ಸಾಹಿತಿಗಳ ಆದಿಯಾಗಿ ಇಡೀ ಸಮ್ಮೇಳನದ ಮುಂಭಾಗದಿಂದ ಎಲ್ಲ ಕಡೆಗೂ ಈ ಧ್ವಜ ಹಾರಾಡ್ತಾ ಇತ್ತು. ಈ ಧ್ವಜವನ್ನು ಹಾಕ್ಕೊಂಡೇ ವೇದಿಕೆ ಮೇಲೆ ಈ ಶಲ್ಯವನ್ನು ಹಾಕ್ಕೊಂಡೇ ಎಲ್ಲರೂ ಕೂತಿದ್ರು. ಅಂದರೆ ಇವತ್ತು ಎಷ್ಟು ಇದಕ್ಕೆ ಮರ್ಯಾದೆ ಸಿಕ್ಕಿದೆ, ಅದು ಎಷ್ಟು ಬೆಳೆದಿದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಯಿತು. ಸ್ನೇಹಿತರೆ, ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಕನ್ನಡ ರಾಜ್ಯೋತ್ಸವನ ಜಾರಿಗೆ ತರಬೇಕು. ಅವತ್ತು ರಾಜ್ಯೋತ್ಸವ ನವೆಂಬರ್ 1 ರಾಜ್ಯೋತ್ಸವಕ್ಕೆ ಎಲ್ರಿಗೂ ರಜಾ ಘೋಷಣೆ ಮಾಡಬೇಕು, ಶಾಲೆಗಳಿಗೆ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಬೇಕು ಅನ್ನೋದನ್ನು ಮನವಿಯನ್ನು ಅಂದಿನ ಸರ್ಕಾರಕ್ಕೆ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಚನೆ ಆಗೋದಕ್ಕೂ ಮೂಲ ಚಳುವಳಿಗಾರರಿಗೆ ಕಾರಣರಾಗ್ತಾರೆ. ಮತ್ತು ಅಷ್ಟಲ್ಲದೆ ಕನ್ನಡಕ್ಕೆ ಏನು ಇವತ್ತು ಮಹಿಷಿ ವರದಿ ಇರ್ಬೋದು, ಇನ್ನೊಂದು ಇರ್ಬೋದು, ಅಥವಾ ಇವತ್ತು ಶಾಸ್ತ್ರೀಯ ಭಾಷೆ ಇರ್ಬೋದು, ಈ ಥರ ಅನೇಕ ಹೋರಾಟಗಳನ್ನು ಅವತ್ತೇ ಮಾಡಿರ್ತಾರೆ, ಅವತ್ತೇ ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಅವೆಲ್ಲ ಬೇಡಿಕೆಗಳು ಕಾಲಕ್ರಮದಲ್ಲಿ ಒಂದೊಂದು ಈಡೇರ್ತಾ ಇದೆ ಹೊರತು ನಾವೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಇವತ್ತು ನಾವು ಪಲ್ಕಡೆಯಲ್ಲಿ ಕನ್ನಡ ಇರ್ಬೋದು, ಮತ್ತು ಇತ್ತೀಚೆಗೆ ನಾವು ಕಳೆದ ಸಾರಿ ಇಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಬಗ್ಗೆ ಅದ್ರ ಬಗ್ಗೆ ಗೌರವವಾಗಿ ಸರ್ಕಾರಗಳು ಗಮನ ಕೊಡಬೇಕು ಅಂತೇಳಿ ಅಂದಿನ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ಮತ್ತು ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಒಂದು ಚಿಂತನೆಗೋಷ್ಠಿಯನ್ನು ಮಾಡಿದ್ವಿ. ಇತ್ತೀಚೆಗೆ ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ದೊಡ್ಡ ನಿಯೋಗ ಹೋಗಿ ಅಲ್ಲಿ ಎಲ್ಲ ಸಂಸ್ಕೃತರನ್ನ ಮಂತ್ರಿಗಳನ್ನ ಭೇಟಿ ಮಾಡಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಬಗ್ಗೆ ಸರಿಯಾದ ಸ್ಥಾನಮಾನ ಸಿಗಬೇಕು ಅನ್ನೋ ಮಾತನ್ನ ಆಡಿದ್ದಾರೆ. ಅದಕ್ಕೆ ಅವರು ಸ್ವಾಯತ್ತತೆಯನ್ನು ಕೊಡ್ತೀವಿ, ಪ್ರತ್ಯೇಕವಾಗಿ ಕಚೇರಿಯನ್ನು ಕೊಡ್ತೀವಿ,
ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದರೆ ಒಕ್ಕೂಟ ಒಂದು ನಿರ್ದಿಷ್ಟವಾದ ಒಂದು ಆಲೋಚನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. 23 ವರ್ಷಗಳಿಂದ ಸತತವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನು ರಾಮಮೂರ್ತಿ ಅವರು ಆನಕ್ಕವರು ಹೋರಾಟವನ್ನು ಆರಂಭ ಮಾಡಿದ್ರು, ಅವರೆಲ್ಲ ಬೇಡಿಕೆಗಳು ಒಂದಲ್ಲ ಒಂದು ರೀತಿಯಾಗಿ ಇವತ್ತು ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಕನ್ನಡದ ವಾತಾವರಣ ಇದೆ. ಇನ್ನೂ ನಮಗೆ ಹೆಚ್ಚಿನ ಸೌಲಭ್ಯಗಳು ಬೇಕು ಅಂತೇಳಿ ನಾವು ಕೇಳ್ತಾನೆ ಇದ್ದೀವಿ, ಒತ್ತಾಯ ಮಾಡ್ತಾನೆ ಇದ್ದೀವಿ. ನಾನು ಎಲ್ರಿಗೂ ಹೇಳ್ತೀನಿ ಸ್ನೇಹಿತರೆ, ಎಲ್ಲಿವರೆಗೂ ಕನ್ನಡ ಭಾಷೆ ಇರ್ತೋ ಅಲ್ಲಿವರು ಕನ್ನಡ ಚಳವಳಿ ಅನಿವಾರ್ಯ ಅನ್ನೋದನ್ನು ನಾವೆಲ್ಲರೂ ಎದೆಗಳಲ್ಲಿ ತಿಳ್ಕೋಬೇಕು, ಕೆಲಸ ಮಾಡಬೇಕು. ನಾವು ಸಾಹಿತಿಗಳಾಗಲಿಲ್ಲ, ದೊಡ್ಡ ಇಂಜಿನಿಯರ್ ಆಗಲಿಲ್ಲ, ಕಲಾವಿದರು ಆಗಲಿಲ್ಲ, ಅವನ್ನೆಲ್ಲ ಬದುಕಿಡಿ ಅದಕ್ಕೆ ಎಲ್ಲ ಹುಟ್ಟುವಂಥವ್ರು ಹುಡ್ತಾರೆ. ಭುವನೇಶ್ವರಿ ಬಂದೆ ಎಂಟು ನಾವು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದೀವಿ, ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ನಾವು ಪಡೆದಿದ್ದೇವೆ. ಆದರೆ ಕನ್ನಡ ಚಳವಳಿಗೆ ರಾಮಮೂರ್ತಿ ಅಂತ ಅವರು ನಿಷ್ಠಾವಂತರು, ಪ್ರಾಮಾಣಿಕವಾಗಿ ಈ ಚಳವಳಿಯನ್ನು ಕಟ್ಟೋರು, ಅದರ ಪರಂಪರೆಯನ್ನು ಹೆಚ್ಚು ಬೆಂಗಳೂರಿನಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಎಲ್ಲ ಸಾಹಿತಿಗಳು ಹೇಳ್ತಿರ್ತಾರೆ. ಮೊನ್ನೆ ನಮ್ಮ ಗೌರವ ಚನ್ನಬಸವ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ರು, ಒಂದು ವೇಳೆ ಇವತ್ತೇನಾದ್ರು ಕನ್ನಡ ಜೀವಂತವಾಗಿ ಉಳಿದಿದೆ, ಅದಕ್ಕೆ ಆದ್ಯತೆ ಸಿಕ್ಕಿದೆ, ಅದಕ್ಕೆ ಕಾರಣ ಬೆಂಗಳೂರಿನಲ್ಲಿ ಕನ್ನಡ ಚಳವಳಿಗಾರರು. ಆ ಮಾತನ್ನ ಯಾಕೆ ಅವ್ರು ಹೇಳ್ತಾರೆ ಅಂದರೆ, ಅವರು ಪ್ರಧಾನಮಂತ್ರಿಯ ಜೊತೆ ಸೇರಿಕೊಂಡು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ರಾಮಮೂರ್ತಿಯ ನಂತರ ಒಂದು ಮೌಲಿಕವಾದಂಥ ಚಳವಳಿಯನ್ನು ಮುನ್ನಡೆಸಿದವರು ಡಾಕ್ಟರ್ ಎಂ ಶ್ರೀಧರಮೂರ್ತಿ ಅವರ ಒಂದು ಹೋರಾಟ ಇದೆಯಲ್ಲ, ಅದಕ್ಕೆ ತಾತ್ವಿಕ ಶಕ್ತಿಯನ್ನು ತುಂಬಿಕೊಂಡಿದೆ. ನಾವೆಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದ ಹೆಮ್ಮೆ ಇದೆ. ನಮ್ಮ ಕೈಗಾರಿಕರಣ ಸಂಘಗಳ ಒಕ್ಕೂಟ ಅವ್ರ ಜೊತೆಯಲ್ಲೇ ಕೆಲಸ ಮಾಡೋದಂಥ ಹೆಮ್ಮೆ ನಮಗೆ. ರಾಮಮೂರ್ತಿಯವ್ರ ಜೊತೆ ನಾವು ಕೆಲಸ ಮಾಡೋಕ್ಕಾಗಿಲ್ಲ, ಆದರೆ ಕೆಲವು ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಇದ್ದರು, ನಮ್ಮ ಮಧು ಬಿಲಿನ್ ಬೋಟೆ ಅವರು ಇದ್ದರು, ಇನ್ನೂ ಅನೇಕ ನಮ್ಮ ಜಯರಾಜ್ ಅವರು ಇದ್ದರು. ಅವ್ರ ಹೋರಾಟಗಳಲ್ಲಿ ನಮ್ಮ ಜಯರಾಜ್ ಇದ್ದರು. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ತಿಮ್ಮಯ್ಯನವರು ಇದ್ದರು. ಯಾಕೆಂದರೆ ಆವಾಗ ಭಾಳ ಚಳವಳಿ ಮೂಲೆಯದು ಇತ್ತು. ಮನೆಗೊಬ್ಬ ತೀರ ಮುನ್ನುಗ್ಗಿ ಬಾರ ಅಂತೇಳಿ ಕನ್ನಡಿಗರು ಬಾವುಟ ಹಿಡ್ಕೊಂಡು ಮುನ್ನುಗ್ಗಿದ್ರು. ಕಾರ್ಖಾನೆಗಳಲ್ಲಿ ಅದರಲ್ಲೂ ಕೇಂದ್ರೋದ್ಯಮ ಕೈಗಾರಿಕೆಗಳಲ್ಲಿ ಎಲ್ಲ ಕನ್ನಡಿಗರು ದುಂಬಿದ್ರು. ಅಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿದ್ರು. ಎಷ್ಟೋ ಕನ್ನಡ ಹೋರಾಟಗಾರರು ಸಸ್ಪೆಂಡ್ ಆದರು, ಚಾರ್ಜ್ ಶೀಟ್ಗಳು ತೊಗೊಂಡ್ರು, ವಾರ್ನಿಂಗ್ ನೋಟಿಸ್ ತೊಗೊಂಡ್ರು, ಪ್ರಮೋಷನ್ ಕಳ್ಕೊಂಡ್ರು. ಆದರೂ ಚಳವಳಿ ನಿಂತಿಲ್ಲ, ಇವತ್ತು ಪ್ರಬಲವಾಗಿ ಬೆಳೆದಿದೆ. ಒಂದೇ ಒಂದು ದುರಂತನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗುತ್ತೆ. ಏನಂದರೆ, ಇದೇ 25 ಕ್ರಿಸ್ಮಸ್ ದಿನ ರಾಮಮೂರ್ತಿಯವರು ಇದೇ ಕಲ್ಕಟ್ಟಪುರದ ಹತ್ರ ಅಲ್ಲಿ ಒಂದು ಬಾವಿನ ಅವ್ರ ಜಮೀನಲ್ಲಿ ತೆಗ್ಸೋಕ್ಕೆ ಹೋಗಿ, ಬಾವಿಲಿ ನೀರು ಬಂದಿದೆ ಅನ್ನೋ ಖುಷಿಗೆ ತನ್ನ ಇಬ್ಬರು ಮಕ್ಕಳು, ಇಬ್ಬರು 10 ವರ್ಷದವನು, ಒಬ್ಬ 12, ಇಬ್ಬರು ಮಕ್ಕಳನ್ನ ತಂದ್ಕೊಂಡು ಬಾವಿಗೆ ಕೆಳಗಡೆ ನೀರು ನೋಡೋಕ್ಕೆ ಅಂತ ಹೋಗ್ತಾರೆ. ಮೇಲಿಂದ ಮಣ್ಣು 3 ಜನ ಒಟ್ಟಿಗೆ ನಿಧನ ಆಗ್ತಾರೆ. ಅದೊಂದು ದುರಂತ, ಇದೊಂದು ಹುತಾತ್ಮದ ದಿನ ಅಂತ ಹೇಳಿ ನಾವು ಪ್ರತಿ ವರ್ಷ ರಾಮಮೂರ್ತಿಯನ್ನು ನೆನೆಸ್ಕೊಂಡು, ನಾನು ತಿಮ್ಮಯ್ಯನವ್ರಿಗೆ ಹೇಳಿದೆ, ಶಾಶ್ವತವಾಗಿ ಯಾವುದು ಮೊದಲನೇ ಹೋರಾಟ ನಡೀತಾ ಬೆಂಗಳೂರಿನಲ್ಲಿ ಐತಿಹಾಸಿಕ ಸ್ಥಳ ಅದು ಇಲ್ಲೇನೆ. ಅದು MS ಸುಬ್ಬಲಕ್ಷ್ಮಿ ಕಚೇರಿ ಅಲ್ಲಿ ನಡೀತಾ ಇತ್ತು. ಅದನ್ನು ವಿರೋಧಿಸಿ ಪ್ರತಿಭಟನೆ ಇಲ್ಲಿ ನಡೀತು. ಅದನ್ನು ನೆನಪಿಗಾಗಿ ಈ ಪ್ರತಿಮೆಯನ್ನು ಸ್ಥಾಪಿಸಬೇಕು ತಿಮ್ಮಯ್ಯನವರು ಅಂದಾಗ ಸಂತೋಷದಿಂದ ಒಪ್ಕೊಂಡು ತನುಮನ ಧನ ಬಹುಪಾಲು ಮುಕ್ಕಾಲು ಭಾಗ ತಿಮ್ಮಯ್ಯನವ್ರ ಹಣನೇ ಇದಕ್ಕೆಲ್ಲ ವಿನಿಯೋಗಿಸಿದ್ರು. ಅದನ್ನು ಕಟ್ಟಿದ್ರು. ಶಾಶ್ವತವಾಗಿ ನಾವು ಇರ್ತೀವಿ, ನಾವು ಹೋಗ್ತೀವಿ, ಇನ್ಯಾರೋ ಬರ್ತಾರೆ, ಇನ್ಯಾರೋ ಉಳ್ಕೊಳ್ತಾರೆ. ಇದೇ ಇಲ್ಲಿ ನಾವು ಹಿಂದೆ ಅವ್ರ ಪೀಠದಲ್ಲಿ 80 ಕನ್ನಡ ಸಂಘಗಳ ಹೆಸರುಗಳನ್ನ ಕೆತ್ತಿಸಿದ್ದೀವಿ. ಸುಮಾರು 89 ಕನ್ನಡ ಹೋರಾಟಗಾರ ಹೆಸರುಗಳನ್ನ ಕೆತ್ತಿಸಿದ್ದೀವಿ. ಯಾಕೆ ಅಂದರೆ ಯಾರೂ ಶಾಶ್ವತ ಅಲ್ಲ, ಆದರೆ ಅಲ್ಲಿ ಕೆತ್ತಿಸಿರೋದು ಇದೆಯಲ್ಲ, ರಾಮಮೂರ್ತಿಯವರ ಸನ್ನಿಧಿಯಲ್ಲಿ ನಾವು ನಮ್ಮ ಸಂಘಟನೆಗಳು, ನಮ್ಮ ಹೋರಾಟಗಳು, ನಮ್ಮ ಕಾರ್ಯಕರ್ತರ ಹೆಸರುಗಳು ಇದೆಯಲ್ಲ, ಅದು ಚಿರಂತರವಾಗಿ ಕನ್ನಡ ನಾಡು ನುಡಿ ಇರೋವರೆಗೂ ಇರ್ತದೆ. ಮಾತು ಹೇಳೋದಕ್ಕೆ ಹೆಮ್ಮೆ. ಯಾಕೆಂದರೆ ಒಕ್ಕೂಟದಂಥ ಒಂದು ಸಂಸ್ಥೆ ನಿಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಅಸಾಮಾನ್ಯ ಕೆಲಸ ಮಾಡಿದ್ದೀರಲ್ಲ, ಅದು ಕನ್ನಡ ಚಳವಳಿಗೆ ಸದಾ ಸ್ಫೂರ್ತಿಯಾಗಿರ್ತದೆ, ನೆಲೆಯಾಗಿರ್ತದೆ. ಅದರಿಂದ ಮುಂದಿನ ಪೀಳಿಗೆಯವರು ಅದನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾ, ಇದನ್ನಾದಂಥ ರಾಮಮೂರ್ತಿಯವ್ರಿಗೆ ನಾವು ಯಾಕೆ ದುಃಖ ಅಂದರೆ, ಅವ್ರು ಒಂದು ವೇಳೆ ಬದುಕಿದ್ರೆ, ರಾಮಮೂರ್ತಿ 10 ವರ್ಷ ಬದುಕಿದ್ರೆ, ಬೆಂಗಳೂರ ಮಹಾನಗರ ಪಾಲಿಕೆ ಮೇಲೆ ಕನ್ನಡದ ಧ್ವಜ ಹಾರೋದ್ರ ಜೊತೆಗೆ ನಮ್ಮದೇ ಆದಂಥ ಕನ್ನಡ ಚಳವಳಿ ಪಕ್ಷ ಅಲ್ಲಿ ಆಡಳಿತ ನಡೆಸ್ತಾ ಇದ್ರು. ಯಾಕೆಂದರೆ ಕನ್ನಡ ಚಳವಳಿಯ ನಂತರ ಬಂದಂಥ DMK ಇರ್ಬೋದು, DK ಇರ್ಬೋದು, ಅಥವಾ ಶಿವಸೇನೆ ಇರ್ಬೋದು, ಕನ್ನಡ ಚಳವಳಿಯ ನಂತರ ಬಂದವು.
ನಮ್ಮ ಮಾರಾಮೂರ್ತಿ ಆನಂದರವರ ಮಾರ್ಗದರ್ಶನ ಪಡ್ಕೊಂಡು ಅವರು ಸಂಸ್ಥೆಗಳನ್ನು ಕಟ್ಟಿದ್ರು, ಅವರು ರಾಜ್ಯವನ್ನು ಆಳಿದ್ರು. ಆದರೆ ದುರಂತ ಅಂದರೆ ನಮ್ಮಲ್ಲಿ ಇವರು ತೀರ್ಕೊಂಡಿದ್ದರಿಂದ ಚಳವಳಿ ಅಲ್ಲಿಗೆ ತೆಗಿತಾ ಆಯಿತು, ಬೇರೆ ಬೇರೆ ಕೌಲು ಹೊಡೀತು. ಆದ್ರೂ 8 ಜನ ಕಾರ್ಪೊರೇಟ್ಗಳು ಕನ್ನಡ ಚಳವಳಿಯಿಂದ ಗೆದ್ದಿದ್ರು. 100 ಜನ ಶಾಸಕರು ಕನ್ನಡ ಚಳವಳಿ ನಾಯಕರುಗಳಾದರು. ಒಂದು ಕನ್ನಡದ ಧ್ವನಿಯನ್ನು ಎತ್ತಿದ್ದಾರೆ, ಅವರೆಲ್ಲ ದುಡಿದಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಪಾಟಾಳ್ ನಾಗರಾಜ್ ಇರ್ಬೋದು, ನಾರಾಯಣ ಕುಮಾರ್ ಅವರು, ನಮ್ಮ ಒಕ್ಕೂಟದ ಸ್ಥಾಪಕ ಅಧ್ಯಕ್ಷರಾದ ಪ್ರಭಾಸ್ ಇರ್ಬೋದು, ನಮ್ಮ ತಿಮ್ಮಯ್ಯನವರು ಇರ್ಬೋದು. ಇವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ನಿಮ್ಮೆಲ್ಲ ಕಾರ್ಯಕರ್ತರನ್ನು ಮನವಿ ಮಾಡೋದೇನೆಂದರೆ, ಎಲ್ಲೇ ಇರಿ, ಹೇಗೆ ಇರಿ, ಕನ್ನಡ ಚಳವಳಿಯ ನನ್ನ ಜೀವನ ಉಸಿರಿನವರೆಗೂ ನಿಮ್ಮ ಉಸಿರಾಗಿ ಮಾಡ್ಕೊಳ್ಳಿ ಅಂತ ಎಲ್ಲದನ್ನು ಕೇಳ್ತಾ, ಇವತ್ತು ರಾಮಮೂರ್ತಿಯವರ ನಿಧನ ನಮ್ಮೆಲ್ಲರಿಗೂ ತುಂಬ ನಷ್ಟ ಆದರೂ ಸಹ ಅವರು ಹುತಾತ್ಮರಾಗಿದ್ದಾರೆ. ಅವರ ನೆನಪು ನಮ್ಮನ್ನು ಸದಾ ಕಾಡ್ತಿರ್ತದೆ. ಅವರ ಸ್ಫೂರ್ತಿ, ಅಭಿಮಾನ ನಮ್ಮ ಎದೆಗಳಲ್ಲಿ ತುಂಬಿಕೊಂಡು ನಾವೆಲ್ಲರೂ ಒಂದು ನಿಮಿಷ ಮೌನ ಆಚರಣೆ ಮಾಡೋಣ. ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಮತ್ತು ಹಿರಿಯರಂಥ ಸಿದ್ದಯ್ಯನವರೇ, ಉಪಸ್ಥಿತರುವ ಎಲ್ಲ ಕನ್ನಡದ ಕಲಿಗಳೇ, ಇವತ್ತು ಈ ಒಬ್ಬ ಮಹಾನ್ ಸಾಧಕ, ಮಹಾನ್ ನಾಯಕ, ಮಹಾನ್ ತ್ಯಾಗಜೀವಿ ರಾಮಮೂರ್ತಿಯವರ ನೆರಳಿನಲ್ಲಿ, ಅವರ ಪಾದಗಳಲ್ಲಿ ನಾವೆಲ್ಲ ಇವತ್ತು ಉಪಸ್ಥಿತರಿದ್ದೀವಿ. 1960 ಬೆಂಗಳೂರಿನ ಬಗ್ಗೆ ಉಲ್ಲೇಖ ಮಾಡಿದ್ರು ಮಾನ್ಯ ಸಿದ್ದಯ್ಯನವರು ಹಿರಿಯರು ಹೇಳಿದ್ರು. ನಾವು ಇನ್ನೂ 60 ಹುಟ್ಟಿರಲಿಲ್ಲ, ನಾನು ಇನ್ನೂ ಹಾಗೆ ನಾನು ಶಿಶುನೂ ಇಲ್ಲ, ನಾನು ಹುಟ್ಟಿದೆ 60. ಹಾಗಾಗಿ ರಾಮಮೂರ್ತಿಯವರು 67ರಲ್ಲಿ ಹೋದರು. ಅವರಿಗೆ ಹೋದಾಗ 47 ವರ್ಷ ಏನೋ, 49 ವರ್ಷ ಅವ್ರು ಹೋದಾಗ. ಇಂಥ ದುಃಖದ ಸಂಗತಿ ಅಂದರೆ ಅವರ ಇಬ್ಬರ ಮಕ್ಕಳ ಬಗ್ಗೆ ನಮ್ಮ ಹಿರಿಯರಾದಂತ ಹೇಳಿದ್ರು. ನಾವೆಲ್ಲ ಒಕ್ಕೂಟದೊಂದರ ಬಗ್ಗೆ ಪುಸ್ತಕ, ರಾಮಮೂರ್ತಿ ಬಗ್ಗೆ ಪುಸ್ತಕನೂ ತಂದಿದೆ. ಕೈಗಾರಿಕಾ ಸಂಘ ಒಕ್ಕೂಟ ಅನೇಕ ಜನರು ತಂದಿದ್ದಾರೆ. ಒಕ್ಕೂಟನ ವಿಶೇಷವಾಗಿ ಸ್ಮರಣ ಸಂಚಿಕೆಯಲ್ಲೆಲ್ಲ ರಾಮಮೂರ್ತಿಯವರ ಬಗ್ಗೆ ಉಲ್ಲೇಖವನ್ನು ಮಾಡಿದೆ. ಅಂತ ಅದ್ವಿತೀಯವಾದಂಥ, ಅಭೂತಪೂರ್ವವಾದಂಥ ಕನ್ನಡದ ಪಿತಾಮಹ. ಇವತ್ತೇನ ಅನೇಕ ಚಳವಳಿಗಾರರು ಇವತ್ತು ಬಂದಿದ್ದಾರೆ. ಎಲ್ಲರೂ ನಾವು ರಾಮಮೂರ್ತಿಯವರ ಒಂದು ಆದರ್ಶವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅವರು ಮಾಡಿದಂಥ ಕನ್ನಡದ ಕಾರ್ಯ, ಕನ್ನಡದ ಕೈಂಕರ್ಯ, ಸಾಹಿತ್ಯದ ಕೆಲಸ, ಒಟ್ಟು ಕರ್ನಾಟಕವನ್ನು ಕಟ್ಟುವಂತಹ ಒಂದು ನುಡಿಯ ನಿಪುಣರಲ್ಲಿ ರಾಮಮೂರ್ತಿಯವರು ಅಗ್ರಗಣ್ಯರು. ಅಂಥ ಮಹಾನ್ ಇದರಲ್ಲಿ ನಾವೆಲ್ಲ ಇವತ್ತು 9 ಗಂಟೆಗೆ ಸಮಯ, 9:05ಕ್ಕೆ ಸರಿಯಾಗಿ ಸಮಯ ಪ್ರಾರಂಭ ಆಯಿತು. ನಾವೆಲ್ಲ ರಾಮಮೂರ್ತಿ ಸಿದ್ದಯ್ಯನವರು ಹೇಳಿದಂಗೆ ನಾವೆಲ್ಲ ಸಮಯ ಪ್ರಜ್ಞೆಯನ್ನು ಜನಾರ್ದನ ಮೂರ್ತಿಯವರಿಂದ ಕೇಳ್ತಿದ್ದು. ಸಮಯ ಪ್ರಜ್ಞೆ ಭಾಳ ಮುಖ್ಯ. 9:05ಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗಿ ರಾಮಮೂರ್ತಿಯವರಿಗೆ ನಾವು ಇವತ್ತು 25 ಜನ ಉಪಸ್ಥಿತಿದ್ದೀವಿ. ನಾವೆಲ್ಲ 2,500 ಜನ ಸಮಾನರು ಅಂತ ನಾನು ಭಾವಿಸ್ತೀನಿ. ಆ ಒಬ್ಬೊಬ್ಬ ಕಾರ್ಯಕರ್ತರ ಮುಂದೆ ಇಲ್ಲಿರೋ ಕಾರ್ಯಕರ್ತರು, ನಾಯಕರು, ಮುಖಂಡರು, ಪ್ರಮುಖರು, ಒಂದೊಂದು ಸಂಘಟನೆಯಿಂದ ಒಂದೊಂದು ಸಂಘಟನೆ ಇದೆ. ಕೃಷ್ಣಪ್ಪನವರು ಒಂದು ಸಹಕಾರಿ ಬ್ಯಾಂಕಿನ 100 ವರ್ಷಗಳ ಇತಿಹಾಸದ ಸಂಸ್ಥೆ ನಿರ್ದೇಶಕರು. ಅವನ ಹಿಂದಗಡೆ 75,000 ಜನ ಇದ್ದಾರೆ. ಹಾಗಾಗಿ ಹೇಳಿದೆ ತಿಮ್ಮಯ್ಯನವರು ಆಗಿನ ಸಂದರ್ಭದಲ್ಲಿ ಚುನಾವಣೆ ನಿಂತು ಅವರಿಂದಗಡೆ 1 ಲಕ್ಷ ಜನ ಇದ್ದಾರೆ. ನಮ್ಮ ಸಿದ್ದಯ್ಯನವರು BL ಅಲ್ಲಿ ಕನ್ನಡವನ್ನು ಕಟ್ಟಿದಂಥ ಮಹಿಳೆಯರು, ಅವರಿಂದಗಡೆ 1 ಅಂತ ವೆಂಕಟಾಚಲಯ, ಮೈಕೋ, ಕೃಷ್ಣೇಗೌಡರು, ಅಂತ ಮಹಿಳೆಯರು ಇಲ್ಲೆಲ್ಲ. ನಾವೆಲ್ಲ ರಾಮಕೃಷ್ಣ ನೋವಿನಕೆರೆ ಅವರು, ನಮ್ಮ ಲಕ್ಷ್ಮೀಕಾಂತ್ ರೈಲ್ವೆ ಮೇಲ್ ಸರ್ವಿಸ್, ಉಮೇಶ್ ಚಂದ್ರ ಕನ್ನಡ ಸಾಹಿತ್ಯ ಪರಿಷತ್, ಕವಿಕಾ ಸದಾಶಿವ, ಇಲ್ಲಿರೋರು ರಂಗಪ್ಪನವರು ಮೊದಲಿಗೆರೆ, ಇಲ್ಲಿರೋ ಎಲ್ಲ ಕನ್ನಡದವನ್ನು ಕಟ್ಟುವಂಥ ಪ್ರಾಮಾಣಿಕತೆ, ಪ್ರಾಂಜಲವಾದ ಮನಸ್ಸಲ್ಲಿ ಕನ್ನಡವನ್ನು ಕಟ್ಟಿರುವಂಥ ಎಲ್ಲ ಕನ್ನಡದ ಕಲಿಗಳು. ಒಬ್ಬೊಬ್ಬರ ಶಕ್ತಿ ಅಷ್ಟೊಂದು ಅಗಾಧವಾಗಿದೆ, ಅದ್ಭುತವಾಗಿದೆ. ಅಂಥವರು ಎಲ್ಲ ಸಮ್ಮುಖದಲ್ಲಿ ಇವತ್ತು ರಾಮಮೂರ್ತಿಯವರ ಸ್ಮರಣೆ ಮಾಡಿದ್ವಿ. ರಾಮಮೂರ್ತಿ ಪೂಜ್ಯರಿಗೆ ನಾವೆಲ್ಲರೂ ಶಿರಸಾಷ್ಟಾಂಗವನ್ನು ನಮಸ್ಕಾರವನ್ನು ಸಲ್ಲಿಸಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸಿ ನನ್ನ ಮಾತನ್ನು ವಿರಾಮನ ಕೊಡ್ತಾರೆ. ಪ್ರಧಾನ ಕಾರ್ಯದರ್ಶಿ ಜಗದೀಶು, ಜಯರಾಜು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಸಿದ್ದಯ್ಯನವರು ಹೇಳಿದಂಥದ್ದು, ಜಗದೀಶ್ ಹೇಳಿದಂಥದ್ದು, ಮತ್ತು ನಮ್ಮ ಜಯರಾಜ್ ಹೇಳಿದಂಥದ್ದು, ಮತ್ತು ನಮ್ಮ ಚಂದ್ರು ಹೇಳಿದಂಥದ್ದೆಲ್ಲ ನಾವು ಪಾಲನೆ ಮಾಡಬೇಕಾದ ನಮ್ಮ ಕರ್ತವ್ಯ. ಇವತ್ತು ಆ ವ್ಯಕ್ತಿನ ಸರ್ಕಾರ ಗುರುತಿಸ್ಬೇಕಾಯಿತು. ಆದರೆ ಸರ್ಕಾರ ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದೆ, ಆದರೆ ರಾಮಮೂರ್ತಿ ಅವರು 2-3 ಪತ್ರಿಕೆಯಲ್ಲಿ ಬಂದಂಗಿಲ್ಲ. ಅಂದರೆ ನಮ್ಮ ದುರಂತ ಅಲ್ವಾ. ಇವತ್ತು 90% ಮಂಡ್ಯದಲ್ಲಿ ಕನ್ನಡಿಗರಿದ್ದಾರೆ, ಬೆಂಗಳೂರಲ್ಲಿ 28% ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮೊನ್ನೆ ಮಾತಾಡ್ತಾ ಹೇಳಿದ್ರು. ಬಂಧುಗಳೇ, ಇಂತಹ ಒಂದು ದೊಡ್ಡ ರಾಜ್ಯ ಕರ್ನಾಟಕ ಅಂದರೆ ಕಡಿಮೆ ಏನಲ್ಲ, ಎಲ್ಲ ಸವಲತ್ತು ಸಂಪತ್ತು ಇರುವಂಥದ್ದು. ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ನದಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಇದೆ. ಆದರೆ ಕನ್ನಡ ಇವತ್ತು 28% ಬೆಂಗಳೂರಲ್ಲಿ ಅಂತಂದರೆ ನಾವೆಲ್ಲ ನಾಚಿಕೆ ಪಡಬೇಕಾದದ್ದು. ಅದರಿಂದ ಬಂಧುಗಳೇ, ನಾವೆಲ್ಲ ನಮ್ಮ ಇವರಲ್ಲಿಗೆ ನಾವೆಲ್ಲ ಕಡಿಮೆ ಏನಲ್ಲ, ಲಕ್ಷಾಂತರ ಜನ ಇದ್ದೀವಿ. ಈ ಹೋರಾಟ ಮಾಡಬೇಕು. 27ನೇ ತಾರೀಕು ಮೊದಲಿಗೆ ನಮ್ಮ
ರಂಗಪ್ಪ ಅವರು ಬರೆದಂಥ ಪುಸ್ತಕ ಬಿಡುಗಡೆ ಇದೆ. ಅವತ್ತು ಕುವೆಂಪು ಅವರು ಮಹಾನ್ ವ್ಯಕ್ತಿ. ಈ ಪ್ರಪಂಚದಲ್ಲೇ ಅಂಥ ವ್ಯಕ್ತಿ ಕಡಿಮೆ. ಈ ಪ್ರಪಂಚದಲ್ಲಿ ಇರುವಂಥ ಸಾಹಿತ್ಯಗಳಿಗೆ ಹೋಲಿಸುವಂಥವ್ರು ಅದಕ್ಕೆ ಮೇಲ್ಪಟ್ಟಂಥವ್ರು ಕುವೆಂಪು ಅವರ ಕಾರ್ಯಕ್ರಮದಲ್ಲಿ 27ನೇ ಉಪನ್ಯಾಸ ಇದೆ ಮತ್ತು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಇದೆ. ಮುಂದುಗಡೆ ಹಾಗೆ 5ನೇ ತಾರೀಕು ನಮ್ಮ ಕೃಷ್ಣಪ್ಪ ಅವ್ರದ್ದು ಎಲೆಕ್ಷನ್ ಇದೆ. ಅವರು ನಮ್ಮ ಭಾಗದವರೇ ಆಗಿರೋದ್ರಿಂದ ನಮ್ಮ ಜೊತೆಲಿ ಇರೋದ್ರಿಂದ ಅವರು 100ಕ್ಕೆ 100 ರೂಪಾಯಿ ಗೆದ್ದೇ ಗೆಲ್ತಾರೆ. ಯಾಕೆಂದರೆ ಈಗಾಗಲೇ 3ನೇ ಸರಿ ಅಂತ ಕಾಣುತ್ತೆ, 5ನೇ ಸರಿ. ಅದರಿಂದ ಕೃಷ್ಣಪ್ಪ ಅವರಿಗೆ ನಮ್ಮದೆಲ್ಲ ಸಹಕಾರ ಇದೆ ಅಂತ ಹೇಳಿ ನಾವೆಲ್ಲ ಅವ್ರ ಜೊತೆ ನಿಂತ್ಕೊಂಡಿರ್ತೀವಿ. ಮತ್ತು ಪ್ರೀತಿಯಿಂದ ಎಲ್ಲ ಕನ್ನಡದ ಕಾರ್ಯಕ್ರಮಗಳು ಬರ್ತಾರೆ. ಹಾಗಾಗಿ ಬಂಧುಗಳೇ, ಇಲ್ಲಿ ಕಾರ್ಯಕ್ರಮ ಏನು ಇವತ್ತು ರಾಮಮೂರ್ತಿ ಅವ್ರದ್ದು ಪುತ್ಥಳಿ ಇದೆಯೋ ಅದಕ್ಕೆ ಕಾರಣಕರ್ತರು ನಮ್ಮ ಸಿದ್ದಯ್ಯನವರು. ಕಾರಣ ಇಂಥ ಹೋರಾಟದ ಮಹಾನುಭಾವರು ಇದ್ದಾರೆ ಅಂತೇಳಿ ಇಲ್ಲಿ ನಾನು ನೋಡಿದೆ. ಬೆಳಗ್ಗೆಯಿಂದ ಕೆಲವರು ಕೈ ಮುಟ್ಕೊಂಡು ಹೋಗ್ತಾರೆ, ದಿವಸ ನೋಡ್ಕೊಂಡು ಹೋಗ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಇಂಥ ಒಂದು ಜಾಗದಲ್ಲಿ ಇದನ್ನು ಮಾಡಬೇಕಾದ್ರೆ ಸಿದ್ದಯ್ಯನವ್ರ ಕಾರಣ. ಆದರೆ ಇಷ್ಟೇ ಸಾಲ್ತು, ಕನ್ನಡ 28% ಏನು ಬೆಂಗಳೂರು ಇದೆಯೋ ಅದಕ್ಕೆ 100ಕ್ಕೆ 100 ಭಾಗ ಹಾಕಬೇಕು ಅಂತ ನಾವೆಲ್ಲ ಹೋರಾಟ ಮಾಡೋಣ. ನಮ್ಮ ಹಿರಿಯವರೆಲ್ಲ ಮಾತಾಡಿದ್ದಾರೆ, ಹೆಚ್ಚಿಗೆ ಮಾತಾಡಲ್ಲ. ಪಾಪ ನೀವೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಇನ್ನೂ ನಾವು ಬೇರೆ ಬೇರೆ ಕಾರ್ಯಕ್ರಮನ ಹಮ್ಮಿಕೊಳ್ಳೋರಿದ್ದೀವಿ. ನಮ್ಮ ಒಕ್ಕೂಟದಿಂದ ಅದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸಿ ಧನ್ಯವಾದ. ನಾನು IPS ಸೇರಿದಾಗ 1969 ಅಕ್ಟೋಬರ್ 18ನೇ ತಾರೀಕು ಕಾರ್ಖಾನೆ ಪ್ರವೇಶ ಮಾಡಿದಾಗ ಅಲ್ಲಿ ತಮಿಳರು ಇಬ್ಬರು ಜನ ಚೆನ್ನಾಗಿ ಹೋರಾಡ್ತಾ ಇದ್ರು. ಕನ್ನಡ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಕನ್ನಡ ಪತ್ರಿಕೆ ತಗೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ನಮಗೆ ಸಿಕ್ಕ ಒಂದೇ ಒಂದು ಕಾವ್ಯ ಅಂದರೆ BMC ಅವರು ಒಂದು ನುಡಿ ಹಿಡಿದರು. ಅವರ ಒಂದು ನುಡಿ ನಾವು ಸಹಿಸ್ಕೊಂಡು ಅಲ್ಲಿ ಕನ್ನಡ ಹೋರಾಟ ಮಾಡಿ ನಾವು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಕನ್ನಡದ ನಾಯಿಗಳು ನಾವು. ಕನ್ನಡಕ್ಕೆ ಕಾವು ತಪ್ಪೋದಾದರೆ ಹೊಗಳುವುದು ಉಂಟು, ಕಚ್ಚುವುದು ಉಂಟು ಅಂತ, ಚಚ್ಚುವುದಿಲ್ಲ ಅಂದರೆ ನಾವು ಇವಾಗ ಚಚ್ಚೋ ಕಾರ್ಯಕ್ರಮ ಮಾಡಿ ಕನ್ನಡ ಸ್ಥಾಪನೆ ಮಾಡಿ 17 ಜನ ಆ ಕಾರ್ಮಿಕ ಬಂಧುಗಳನ್ನ ಕಾರ್ಮಿಕ ಹೋರಾಟಗಾರಕ್ಕೆ ತೊಂದರೆ ಕೊಟ್ಟು ಅವ್ರನ್ನ ಕಾರ್ಮಿಕ ಉಚ್ಚಾರಣೆ ಮಾಡಿದ್ರು ಕಾರ್ಖಾನೆ ಅಂತ. ನನಗೆ ಜಾಸ್ತಿ ಮಾತಾಡೋಕೆ ಬರೋಲ್ಲ. ನಾನು ಹೇಳಿದ್ರು, ಹೋರಾಟ ಮಾಡೋದು ಕನ್ನಡಕ್ಕಾಗಿ ಜೀವ ಜಾಗ ಮಾಡಿದ್ದೀನಿ. ಅದೆಲ್ಲ ಜನಗೊಂಡು ಆ ಜಾಗನ HLನಲ್ಲಿ ಕನ್ನಡ ತಮಿಳು ಪಾಠ ಆಡಿಸುವಾಗ ಅದನ್ನು ಕಿತ್ತಾಕಿ ಅಲ್ಲಿ ಧ್ವಂಸ ಮಾಡೋದನ್ನು ನಮ್ಮ ಸಹ ಬಂಧುಗಳು ಅವರೆಲ್ಲ ಪ್ರಯಾಣ ಮಾಡ್ತೀನಿ. ರಾಮಮೂರ್ತಿಯವರಿಗೆ ನಾನು ಮುಖ್ಯವಾಗಿ ಇವತ್ತು ಇದನ್ನು ಕರೆಸಿದ್ದನ್ನು ಮಾತಾಡೋದಕ್ಕೆ ಸಹಕಾರದಲ್ಲಿ ಅವ್ರೇನು ಮಾಡ್ತಾರೆ, ಕನ್ನಡ ಚಳವಳಿಗೆ ಬರೋದಕ್ಕೆ ಮೊದಲು ಕನ್ನಡ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾರೆ. ಯಾವ ಥರ ಮಾಡಬೇಕು, ಯಾವುದರ ಮುಖಾಂತರ ಮಾಡಿದ್ರೆ ಅದು ಉತ್ತೀರ್ಣ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಬರಹನ ಆಯ್ಕೆ ಮಾಡ್ತಾರೆ. ಫಸ್ಟ್ ಪತ್ರಕರ್ತರಾಗಿ ಅವರ ತಂದೆ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು, ತಾಯಿಯವರು ಪಾರ್ವತಮ್ಮ ಅವರು, ಅವರ ಒಂದು ನೇತೃತ್ವದಲ್ಲಿ ಅವರು ಒಂದು ಪತ್ರಿಕೆಯನ್ನು ನಡೆಸ್ತಾ ಇರ್ತಾರೆ. ಆ ಪತ್ರಿಕೆಯನ್ನು ಇವರು ನೇತೃತ್ವ ತಗೊಂಡು ನಡೆಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಕಾರಣಾಂತರಗಳಿಂದ ಅದಾದ ನಿಂತೋಗುತ್ತೆ. ಆ ಸಂದರ್ಭದಲ್ಲಿ ವಿನೋದಿನಿ ಅನ್ನೋ ಒಂದು ಪತ್ರಿಕೆಯನ್ನು ಇವರು ಪ್ರಾರಂಭಿಸ್ತಾರೆ. ಹಾಗೆ ಇನ್ನೂ ಒಂದು ಕಲಾವಾಣಿ ಅಂತ ಒಂದು ಪತ್ರಿಕೆಯನ್ನು ಸಹ ಪ್ರಾರಂಭಿಸಿ ಕಲಾ ಸೇವೆಯನ್ನು ಮಾಡೋದ್ರ ಜೊತೆಯಲ್ಲಿ ಸರಸ್ವತಿಯನ್ನು ಹೋಲಿಸ್ಕೊಂಡು ಅವರು ಇಂಗ್ಲೀಷ್ ಬರೆದಿದ್ದ ಅವರ ಒಬ್ಬ ನಾರಾಯಣಸ್ವಾಮಿ ಒಬ್ಬ ಗುರುಗಳಿಂದ ಇಂಗ್ಲೀಷನ್ನು ಕಲಿತು ಪತ್ರಿಕೆಯಲ್ಲಿ ವರದಿಗಳನ್ನು ಇಂಗ್ಲೀಷಿಂದ ತರ್ಜಮೆ ಮಾಡೋ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಇನ್ನೂ ಇವರಿಗೆ ಜನಗಳನ್ನು ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪತ್ತೇದಾರಿ ಕಾದಂಬರಿಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 150 ಪತ್ತೇದಾರಿ ಕಾದಂಬರಿಗಳನ್ನು ಬರೆದಿದ್ದಾರೆ ಅವರು. ಆ ಪತ್ತೇದಾರಿ ಕಾದಂಬರಿಗಳ ಮುದ್ರಣಕ್ಕಿಂತ ಅವರು ಕೈ ಬರಹದಲ್ಲಿ ಹೆಚ್ಚಾಗಿ. ಅದಾದ ನಂತರ ಕನ್ನಡ ನಾಡಿನಲ್ಲಿ 1960ರಲ್ಲಿ ಕನ್ನಡ ನಾಡಿನಲ್ಲಿರುವಂಥ ಈ ಒಂದು ಬೆಂಗಳೂರಲ್ಲಿ, ವಿಶೇಷವಾಗಿ ಬೆಂಗಳೂರಲ್ಲಿರುವಂಥ ವ್ಯವಸ್ಥೆಯನ್ನು ನೋಡಿದಾಗ ಚಿತ್ರರಂಗದಲ್ಲಿ ಕನ್ನಡ ಚಲನಚಿತ್ರ ಬಿಡುಗಡೆ ಆದರೆ ಚಿತ್ರಮಂದಿರಗಳು ಸಿಗೋದಿಲ್ಲ. ಆಮೇಲೆ ಕನ್ನಡ ನಟರಿಗೆ ಅವಕಾಶ ಸಿಗೋದಿಲ್ಲ. ಹಾಗೆ ನಮ್ಮ ಏನು ಇಲ್ಲಿ ರಾಮಸೇವಾ ಮಂಡಳಿ ನಡೆಸ್ತಾ ಇದ್ದಂಥ ಸಂಗೀತೋತ್ಸವದಲ್ಲಿ ನಮ್ಮ ಕನ್ನಡ ವಿದ್ವಾಂಸರಿಗೆ ಅವಕಾಶ ಸಿಗೋದಿಲ್ಲ. ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಅವಕಾಶ ಸಿಗಲ್ಲ. ಇದರ ಧ್ವನಿಯಾಗಿ ಅವರು 1960ರಲ್ಲಿ ಇಲ್ಲಿ ಒಂದು ಪ್ರತಿಭಟನೆಯನ್ನು ಪ್ರಾರಂಭಿಸ್ತಾರೆ. ಅವತ್ತು ಸುಮಾರು 60 ಸಂಘಟನೆಗಳು ಅವರು ಕೈ ಜೋಡಿಸುತ್ತೆ. ಆ 60 ಸಂಘಟನೆಗಳು ಕೈ ಜೋಡಿಸಿ ಇಲ್ಲಿ ಮುಷ್ಕರನ ಚಳುವಳಿಯನ್ನು ಪ್ರಾರಂಭಿಸಿದವರಿಗೆ ಸಂಯುಕ್ತ ರಂಗ ಅಂತ ಒಂದನ್ನು ಕಟ್ತಾರೆ. ಅದಕ್ಕೆ ಅಧ್ಯಕ್ಷತೆಯನ್ನು ಆನಕ್ರು ಅವರಿಗೆ ವಹಿಸ್ತಾರೆ. ಅದಾದ ನಂತರ ಹಾಗೆ ಅವರ ಒಂದು ಹೋರಾಟ ಮುಂದುವರಿಸ್ಕೊಂಡು ಹೋಗುತ್ತೆ. ಕನ್ನಡ ಬಾವುಟನ ಸೃಷ್ಟಿ ಮಾಡ್ತಾರೆ. ಹಳದಿ ಮತ್ತು ಕೆಂಪು, ಹಳದಿ ಬಂದು ಸಮೃದ್ಧಿಯ ಸಂಕೇತ, ಕೆಂಪು ಮತ್ತು ಒಂದು ಆರೋಗ್ಯ ಸಂಕೇತ ಅನ್ನೋ ದೃಷ್ಟಿಯಲ್ಲಿ ಅವರು ಅರಿಶಿಣ ಕುಂಕುಮ ಒಂದು ಧ್ಯೇಯನಿಟ್ಕೊಂಡು ಅದನ್ನು ಪ್ರಾರಂಭಿಸ್ತಾರೆ. ಭಾಳ ವಿಶೇಷವಾಗಿ ನಾವು ವೀರಸೇನಾನಿ ಅಂತ ಯಾಕೆ ಕರೀತಾರೆ ಅಂದರೆ
ಚಿತ್ರದುರ್ಗದ ಹಿರಿಯೂರನ್ನು ಆಗಿನ ಸ್ವತಂತ್ರ ಬಂದಾಗ ತಮಿಳು ನಾಡಿನಲ್ಲಿ ಅಲ್ಲಿ ಸರೋವರನ ಕಟ್ಟೋದಕ್ಕೆ ತಮಿಳಿಗರು ಆ ಹಿರಿಯೂರನ್ನು ಆಕ್ರಮಣ ಮಾಡ್ಕೊಂಡಿರ್ತಾರೆ. ನಗರದ ಮಧ್ಯಭಾಗದಲ್ಲಿ DMK ಬಾವುಟ ಹಾರಿಸುತ್ತದೆ. ಬಟ್ ಸರ್ಕಾರನೂ ಅಲ್ಲಿ ಏನೂ ಮಾಡಲ್ಲ, ಕನ್ನಡಿಗರು ಸಹ ಅಸಹಾಯಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಇವರು ಸಾರ್ವಜನಿಕ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಸಭೆಯ ಮುಗಿಯೋದ್ರೊಳಗೆ ಆ DMK ಬಾವುಟ ಕೆಳಗಡೆ ಇಳಿಬೇಕು, ನಮ್ಮ ಬಾವುಟ ಹಾರಬೇಕು, ಇಲ್ಲಾಂದರೆ ನಾನೇ ಬಂದು ಅದನ್ನು ಇಳಿಸ್ತೀನಿ ಅನ್ನೋ ದೃಷ್ಟಿಯಲ್ಲಿ ಹೇಳಿದಾಗ ಯಾರೂ ಅದನ್ನು ಇಳಿಸೋಕ್ಕೆ ಹೋಗಲ್ಲ. ಸಭೆ ಮುಗಿಯುತ್ತೆ, ಬಚ್ಚೆಯನ್ನು ಮೇಲೆ ಎತ್ಕೊಂಡು ಮುಂದೆ ಸಾಕ್ತಾರೆ. ಆಗ ಒಬ್ಬ ಯುವಕ ಬಂದು ಅದನ್ನು ಇಳಿಸ್ಬಿಟ್ಟು ಅವರನ್ನು ತಡೀತಾರೆ. ಅವತ್ತೇ ಅವರಿಗೆ ವೀರ ಸೇನಾನಿ ಅನ್ನೋ ಒಂದು ಹೆಸರು. ಅದಾದ ನಂತರ ಅಲ್ಲಿ ಯಾರೂ ಬಾವುಟ ಹಾರಿಸೋಕ್ಕೆ ಹೋಗಲ್ಲ. ಹಾಗಾಗಿ ಕನ್ನಡದ ವೀರ ಸೇನಾನಿಯಾಗಿ ಇವತ್ತೇನು ಹೋರಾಟಗಾರರಿಗೆ ಅವರು ಒಂದು ಮಾದರಿಯಾಗಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದಾಗೆ ಕನ್ನಡದ ಅಸ್ಮಿತೆ ಬಾವುಟ ವಿಶ್ವಾದ್ಯಂತ ರಾರಾಜಿಸ್ತಾ ಇದೆ. ಒಂದು ಇಲ್ಲಿ ವಿಶೇಷ ಏನಂದರೆ, ಒಕ್ಕೂಟದ ವಿಶೇಷ ಅಂದರೆ ಅವತ್ತು 60 ಸಂಘಟನೆಗಳು ಸಂಯುಕ್ತ ರಂಗ ಮಾಡಿದಂಥ ಈ ಸ್ಥಳದಲ್ಲಿ ಸುಮಾರು 80 ಕನ್ನಡ ಸಂಘಗಳ ಒಕ್ಕೂಟ ಅವರ ಒಂದು ಪುತ್ಥಳಿಯನ್ನು ಅಮರವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಅಧ್ಯಕ್ಷರು ತಿಮ್ಮಯ್ಯವರು ಮತ್ತು ಸಿದ್ದಯ್ಯವರ ನೇತೃತ್ವದಲ್ಲಿ ಈ ಒಂದು ಪುತ್ಥಳಿಯನ್ನು ಸ್ಥಾಪಿಸಿದ್ದಾರೆ. ನಗರದ ಮಧ್ಯಭಾಗದಲ್ಲಿ ಇಲ್ಲಿ ಪ್ರಾರಂಭವಾಗಿದ್ದು ಇತಿಹಾಸವಾಗಿ ಉಳಿಯಲಿ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಅದಾದ ನಂತರ 1967ರಲ್ಲಿ ತಲಗಟ್ಟಪುರದಲ್ಲಿ ಅವರು ಬಾವಿಯಲ್ಲಿ ನೀರನ್ನು ನೋಡಕ್ಕೆ ಹೋದಾಗ ಮಕ್ಕಳು ದಿವಾಕರ ಮತ್ತು ಮಂಜುನಾಥ ಎಂಬ ಮಕ್ಕಳ ಜೊತೆಯಲ್ಲಿ ಮರಣ ಹೊಂತಾರೆ. ಅವರಿಗೆ ಶ್ರೀಮತಿ ಕಮಲಮ್ಮ ಅವರು ಸಹ ಈಗಲೂ ಜೀವಂತವಾಗಿದ್ದಾರೆ. ಬಟ್ ಅವರು ಒಂದು ಆಶ್ರಮದಲ್ಲಿ ಜೀವಂತವಾಗಿದ್ದಾರೆ. ಹೀಗಾಗಿ ಅವರು ನಮಗೆ ಒಂದು ಸ್ಫೂರ್ತಿದಾಯಕ, ಕನ್ನಡಿಗರಿಗೆ ಸ್ಫೂರ್ತಿದಾಯಕ. ಇವತ್ತು ಸಹ ಸರೋಜಿನಿ ಮಹಿಷಿ ಧ್ವನಿ ಎತ್ತುತ್ತಾ ಇದೆ. ಸೊ ಕಾರ್ಮಿಕರು ಸಹ ಅದಕ್ಕೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ದೃಷ್ಟಿಯಲ್ಲಿ ಒಂದು ಏನು ಮಾರಮೂರ್ತಿಯವರು ಎಲ್ಲರಿಗೂ ಒಂದು ಪ್ರಾತಸ್ಮರಣೀಯರು ಮತ್ತು ಚಿರಸ್ಮರಣೀಯರು ಅಂತ ಹೇಳ್ತಾ ಅವರಿಗೆ ಒಂದು ನಮನವನ್ನು ಸಲ್ಲಿಸುವುದರ ಮೂಲಕ ಒಕ್ಕೂಟ ಅವರ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸೋದು. ಕನ್ನಡ ಪರ ಕಾರ್ಯಕರ್ತರಿಗೆ, ಕನ್ನಡ ಪರ ಕಾರ್ಯಕರ್ತರಿಗೆ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಕನುಜಾತಿ ಸರ್ವ ಜನಾಂಗ ಶಾಂತಿಯ ತೋಟ ನಚಿಕರ ಕನ್ನಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುಜಾನ ಜನಕನ ಓರ್ವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಭುವನೇಶ್ವರಿಗೆ